Okay, dear students, so next we shall move on to the next problem. Observe ಮಾಡಿ. ಸೊ ಇಲ್ಲಿವರೆಗೂ ಏನು ಕಲ್ತ್ವಿ, ಸಿಂಪ್ಲೆಸ್ಟ್ ಫಾರ್ಮ್ ಆಯಿತು. ಸೊ 3 ಮಾರ್ಕ್ಸಿಗೆ ಕೇಳೋಂಥ ಕ್ವಶನ್ಸ್ ಅದೆಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ಈ ಪ್ಯಾಟರ್ನ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಮೆಥಡ್ಸು. ಸೊ ಬೈ ಯೂಸಿಂಗ್ ದ ಕಾಂಪೌಂಡ್ ಆ್ಯಂಗಲ್ ವಿ ಹ್ಯಾವ್ ಟು ಪ್ರೂವ್ ದೀಸ್ ಪ್ರಾಬ್ಲಮ್ಸ್. ಇದೇ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಸಿಂಪ್ಲೆಸ್ಟ್ ಫಾರ್ಮ್ ರೀತಿ ಬರೋದಿಲ್ಲ. ಆ ಸಿಂಪ್ಲೆಸ್ಟ್ ಫಾರ್ಮ್ಸ್ ಎಲ್ಲ ಏನು ಮಾಡಿದ್ದೀನಿ ಅದಷ್ಟು ಗಮನ ಇಟ್ಟು ಸೊ ನೀಟಾಗಿ ಕಲ್ತ್ಕೊಳ್ಳಿ, ಭಾಳ ಈಸಿ ಇರುತ್ತೆ. ಸೊ ನೆಕ್ಸ್ಟು ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಸೊ ಏನಿದೆ ಇದು ಕೂಡ 3 ಮಾರ್ಕ್ಸಿಗೆ ಕೇಳೋಂಥ ಕ್ವಶನ್ಸು, 3 ಮಾರ್ಕ್ಸಿಗೆ. ಪ್ರೂವ್ ದಟ್ sin inverse of 3/5 minus sin inverse of 8/17 equals cos inverse of 84/85 ಅಂತ ಇದೆ. ಸೊ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಇಲ್ಲ, ಇನ್ ಟರ್ಮ್ಸ್ ಆಫ್ ಯಾವುದಿದೆ, ಸೈನ್ ಕಾಸಲ್ಲಿದೆ. ಸೊ ಎಲ್ ಎಚ್ ಎಸ್ ಎಲ್ಲ ಸೈನ್ ಇನ್ವರ್ಸ್ ಇದೆ. ಸೊ ಆರ್ ಎಚ್ ಎಸ್ ಬಂದರೆ ಇನ್ ಟರ್ಮ್ಸ್ ಆಫ್ ಯಾವುದಲ್ಲಿದೆ, ಕಾಸಲ್ಲಿದೆ, ಕಾಸ್ ಇನ್ವರ್ಸಲ್ಲಿದೆ. ಅರ್ಥ ಆಗ್ತಿದೆಯಾ? ಸೊ ಅಬ್ಸರ್ವ್ ಮಾಡಿ. ಸೊ ಈ ಪ್ರಾಬ್ಲಮ್ಸ್ನ ಮೇಯ್ನಾಗಿ ನಾವು ಫೋಕಸ್ ಮಾಡೋ ಅಂಥದ್ದು ಕಾಂಪೌಂಡ್ ಆ್ಯಂಗಲ್ಸ್. ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ ಮೈನಸ್ ಬಿ, ಕಾಸ್ ಆಫ್ ಎ ಪ್ಲಸ್ ಬಿ, ಕಾಸ್ ಆಫ್ ಎ ಮೈನಸ್ ಬಿ. 4 ಫಾರ್ಮುಲಾ ಫಸ್ಟಲ್ಲಿ ಕಲ್ತಿದ್ರಲ್ಲ, ಸೊ ಆ 4 ಫಾರ್ಮುಲಾನ ಸೊ ಇಲ್ಲಿ ಬಳಸ್ಕೋಬೇಕಾಗತ್ತೆ. ಸೊ ಎಲ್ಲೆಲ್ಲಿ ನೀಡಿದೆ, ಸೊ ಯಾವ ಫಾರ್ಮುಲಾ ಹೆಂಗೆ ಬಳಸೋದು, ಹೇಗೆ ಮಾಡೋದು ಅನ್ನೋದು ಹೇಳ್ತೀನಿ ನಾನು ಫಸ್ಟು. ಸೊ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಆರ್ ಎಚ್ ಎಸ್ ನೋಡಿ, ಸಿಂಗಲ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇರುತ್ತಲ್ಲ, ಅದು ಐದರ್ ಎಲ್ ಎಚ್ ಎಸ್ ಆರ್ ಎಲ್ಸ್ ಆರ್ ಎಚ್ ಎಸ್, ಯಾವ ಕಡೆನಾದರೂ ಒಂದು ಸೈಡ್ ಇರುತ್ತಿದ್ದು ಸಿಂಗಲ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇಲ್ಲಿ ಆರ್ ಎಚ್ ಎಸ್ ಅಲ್ಲಿ ಇನ್ ಟರ್ಮ್ಸ್ ಆಫ್ ಯಾವುದಲ್ಲಿದೆ, ಕಾಸ್ ಇನ್ವರ್ಸ್ ಇದೆ. ಅರ್ಥ ಆಗ್ತಿದೆಯಾ? ಸೊ ಟ್ರಿಕ್ ಇಷ್ಟೇ, ಆರ್ ಎಚ್ ಎಸ್ ಅಲ್ಲಿ ಇನ್ ಟರ್ಮ್ಸ್ ಆಫ್ ಕಾಸ್ ಇದ್ದರೆ ಸೊ ಎಲ್ ಎಚ್ ಎಸ್ ಅಲ್ಲಿ ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ನೋಡ್ಕೋಬೇಕು. ಆರ್ ಎಚ್ ಎಸ್ಸು ರೇಷಿಯೋ ನೋಡಿ, ಎಲ್ ಎಚ್ ಎಸ್ಸು ಐದರ್ ಪಾಸಿಟಿವ್ ಐದರ್ ನೆಗೆಟಿವ್, ಎರಡರಲ್ಲಿ ಯಾವುದಿದೆಯೋ ಫಸ್ಟ್ ನೋಡ್ಕೋಬೇಕು. ಅದಾದಮೇಲೆ ಸೊ ಕಾಸ್ ಇದ್ದರೆ ಕಾಸ್ ಮೈನಸ್ ಇರೋಂಥ ಫಾರ್ಮುಲಾ ತೊಗೋಬೇಕು. ಆರ್ ಎಚ್ ಎಸ್ ಅಲ್ಲಿ ಕಾಸ್ ಇದೆಯಲ್ಲ, ಎಲ್ ಎಚ್ ಎಸ್ ಅಲ್ಲಿ ನೆಗೆಟಿವ್ ಇದೆಯಲ್ಲ, ಕಾಸ್ ಎ ಮೈನಸ್ ಬಿ ಫಾರ್ಮುಲಾಗೆ ಹೋಗಬೇಕು. ಇನ್ ಕೇಸ್ ಆರ್ ಎಚ್ ಎಸ್ ಅಲ್ಲಿ ಸೈನ್ ಇದ್ದು ಎಲ್ ಎಚ್ ಎಸ್ಸು ಪಾಸಿಟಿವ್ ಇದ್ದರೆ ಯಾವುದಕ್ಕೆ ಹೋಗ್ತೀರಾ, ಸೈನ್ ಎ ಪ್ಲಸ್ ಬಿಗೆ ಹೋಗ್ತೀರಾ. ಇಲ್ಲಿ ಪ್ಲಸ್ ಇದ್ದರೆ ಆರ್ ಎಚ್ ಎಸ್ ಅಲ್ಲಿ ಸೈನ್ ಇದ್ದು ಎಲ್ ಎಚ್ ಎಸ್ ಅಲ್ಲಿ ಪ್ಲಸ್ ಇದ್ದರೆ ಸೈನ್ ಎ ಪ್ಲಸ್ ಬಿಗೆ ಹೋಗ್ತೀರಾ. ಕ್ಲಿಯರ್ ಕಟ್ಟಾಗಿ ಗೊತ್ತಾಯ್ತಾ? ಸೊ ಆರ್ ಎಚ್ ಎಸ್ ಅಲ್ಲಿ ಇಲ್ಲೇನಿದೆ, ಕಾಸಲ್ಲಿದೆ. ಎಲ್ ಎಚ್ ಎಸ್ ನೆಗೆಟಿವ್ ಇದ್ದರೆ ನಾನು ಏನಕ್ಕೆ ಹೋಗ್ತೀನಿ, ಕಾಸ್ ಎ ಮೈನಸ್ ಬಿ ಫಾರ್ಮುಲಾಗೆ ಹೋಗ್ತೀನಿ. ಓಕೆ, ನೋಡೋಣ. ಸೊ ಅಬ್ಸರ್ವ್ ಮಾಡಿ. ಸೊ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡೋಕ್ಕೆ ನಾವು ಕನ್ಸಿಡರ್ ಹೇಗೆ ಮಾಡಬೇಕು ಅಂತಂದರೆ, ಸೈನ್ ಇನ್ವರ್ಸ್ ಆಫ್ 3/5 ಈಕ್ವಲ್ಸ್ ಎ ಅಂತ ತಗೋಬೇಕು. ಸೈನ್ ಇನ್ವರ್ಸ್ ಆಫ್ 3/5 ಈಕ್ವಲ್ಸ್ ವಾಟ್, ಎ, ವಿಚ್ ಇಂಪ್ಲೈಸ್ ವಾಟ್ ಈಸ್ ಸೈನ್ ಎ, ವಾಟ್ ಈಸ್ ಸೈನ್ ಎ. ಸೈನ್ ಎ ಈಸ್ ನಥಿಂಗ್ ಬಟ್ ವಾಟ್, 3/5. ಸೈನ್ ಎ ಅಂತಂದರೆ ಏನಾಗುತ್ತೆ, 3/5 ಆಗುತ್ತೆ. ಒಂದಾಯಿತು. ಸೊ ಸೆಕೆಂಡ್ ಪಾರ್ಟ್ ಏನಿದೆ, ಸೈನ್ ಇನ್ವರ್ಸ್ ಆಫ್ 8/17 ಇದೆಯಲ್ಲ, ಇದನ್ನು ಬಿ ಅಂತ ಕನ್ಸಿಡರ್ ಮಾಡಿ. ಸೊ ಬಿ ಅಂತ ತೊಗೊಂಡ್ರೆ ಏನಾಯಿತು, ಸೈನ್ ಬಿ ಈಕ್ವಲ್ಸ್ ವಾಟ್, 8/17. 8/17. ನೆಕ್ಸ್ಟ್ ನಾನು ಆಗಲೇ ಹೇಳಿದೆ ಇನ್ ಟರ್ಮ್ಸ್ ಆಫ್ ಕಾಸ್ ಇದೆ, ಸೊ ಮೈನಸ್ಗೆ ಹೋಗಬೇಕು ಫಾರ್ಮುಲಾ. ವಿ ನೋ ದಟ್ ವಾಟ್ ಈಸ್ ಕಾಸ್ ಆಫ್ ಎ ಮೈನಸ್ ಬಿ, ವಾಟ್ ಈಸ್ ಕಾಸ್ ಆಫ್ ಎ ಮೈನಸ್, ವಾಟ್ ಈಸ್ ಕಾಸ್ ಆಫ್ ಎ ಮೈನಸ್ ಬಿ. ನೆಗೆಟಿವ್ ಬಂದರೆ ಪಾಸಿಟಿವ್ ತಗೋಬೇಕು ಫಾರ್ಮುಲಾದಲ್ಲಿ ಹೇಳ್ತಿರೋದು. ಅರ್ಥ ಆಗ್ತಿದೆಯಾ? ಕಾಸ್ ಎ ಮೈನಸ್ ಬಿ ಅಂತಂದರೆ ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ. ಓಕೆ, ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ, ಸೈನ್ ಎ ಸೈನ್, ಈ ಫಾರ್ಮುಲಾಗೆ ಹೋಗಬೇಕು. ಅರ್ಥ ಆಗ್ತಿದೆಯಾ? ಸೊ ಅಬ್ಸರ್ವ್ ಮಾಡಿ. ಕಾಸ್ ಎ ಗೊತ್ತಿದೆಯಾ ನಮಗೆ, ಸೈನ್ ಎ ಗಿವನ್ ಡೇಟಾದಲ್ಲಿ ಗೊತ್ತಿದೆ, ಕಾಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಕಾಸ್ ಬಿ ಗೊತ್ತಿದೆಯಾ, ಸೈನ್ ಬಿ ಗೊತ್ತಿದೆ. ಇನ್ ಟರ್ಮ್ಸ್ ಆಫ್ ಏನಕ್ಕೆ ಕನ್ವರ್ಟ್ ಮಾಡ್ಕೋಬೇಕು, ಕಾಸ್ ಬಿ ಕನ್ವರ್ಟ್ ಮಾಡ್ಕೋಬೇಕು. ಅಬ್ಸರ್ವ್ ಮಾಡಿ. ಸೈನ್ ಎ ರಿಸಲ್ಟ್ ಗೊತ್ತಾಗುತ್ತೆ, ಸೈನ್ ಬಿ ರಿಸಲ್ಟ್ ಗೊತ್ತಾಗುತ್ತೆ. ಅಬ್ಸರ್ವ್ ಮಾಡಿ. ಕಾಸ್ ಎನ ಬೈ ಯೂಸಿಂಗ್ ದ ಐಡೆಂಟಿಟಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ಸ್ 1. ಸೊ ಆ ಫಾರ್ಮೆಟ್ನ ಬಳಸ್ಕೊತೀನಿ. ಕಾಸ್ ಎ ಗೊತ್ತಿಲ್ಲ ಬಟ್ ಸೈನ್ ಎ ಇದೆ. ಸೊ ಇನ್ ಟರ್ಮ್ಸ್ ಆಫ್ ಸೈನಿಗೆ ಹೆಂಗೆ ಕನ್ವರ್ಟ್ ಮಾಡ್ಕೊಳೋದು ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ, 1 ಮೈನಸ್ ಸೈನ್ ಸ್ಕ್ವೇರ್. ನೋಡಿ, ಕಾಸ್ ಎ ಅಂದರು ಒಂದೇ ಬೈ ಯೂಸಿಂಗ್ ದ ಐಡೆಂಟಿಟಿ. ಕಾಸ್ ಎ ಸೇಮ್ ಆಸ್ ಸ್ಕ್ವೈರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್. ರೂಟ್ ಆ ಕಡೆ ಹೋದರೆ ಕಾಸ್ ಸ್ಕ್ವೇರ್ ಆಗುತ್ತೆ, ಸೈನ್ ಸ್ಕ್ವೇರ್ ಎಲ್ ಎಚ್ ಎಸ್ ಬಂದರೆ ಪ್ಲಸ್ ಆಗುತ್ತೆ. ನಾನು ಹೇಳ್ತಿರೋ ಅರ್ಥ ಆಗ್ತಿದೆಯಾ? ಕಾಸ್ ಎ ಅಂದರು ಒಂದೇ, ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಕನ್ವರ್ಟ್ ಮಾಡ್ಕೊಂಡಿನಿ. ಯಾಕೆ, ಸೈನ್ ಎ ಅಂತಂದರೆ 3/5 ಇದೆ, ಹಂಗಾಗಿ. ಅರ್ಥ ಆಗ್ತಿದೆಯಾ? ಕಾಸ್ ಬಿ ಗೊತ್ತಿಲ್ಲ, ಸೈನ್ ಬಿ ಗೊತ್ತಿದೆ. ಅಗೇನ್ ಬೈ ಯೂಸಿಂಗ್ ದ ಐಡೆಂಟಿಟಿ 1 ಮೈನಸ್ ವಾಟ್, ಸೈನ್ ಸ್ಕ್ವೇರ್ ಬಿ, 1 ಮೈನಸ್ ಸೈನ್ ಸ್ಕ್ವೇರ್ ಬಿ ಪ್ಲಸ್ ವಾಟ್ ಅಬೌಟ್ ಸೈನ್ ಎ, ಸೈನ್ ಎ ಈಸ್ 3/5. ವಾಟ್ ಅಬೌಟ್
ವಾಟ್ ಅಬೌಟ್ ಸೈನ್ ಬಿ 8/17 ಲೈಕ್ ದಿಸ್. ಸಿಂಪ್ಲಿಫಿಕೇಶನ್ ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಎಲ್ ಎಚ್ ಎಸ್ ಯಾವುದೇ ರೀತಿ ಇರಲಿ, ಎಲ್ ಎಚ್ ಎಸ್ ಏನಿದೆ ಕಾಸ್ ಆಫ್ ಎ ಮೈನಸ್ ಬಿ, ಎಲ್ ಎಚ್ ಎಸ್ ಆ್ಯಸ್ ಇಟ್ ಈಸ್ ಇರಲಿ, ಈಕ್ವಲ್ಸ್ ಆರ್ ಎಚ್ ಎಸ್ ರೂಟ್ ಆಫ್ ಸ್ಕ್ವೈರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಸೈನ್ ಎ ಅಂದರೆ 3/5 ಇದೆ, ಸ್ಕ್ವೈರ್ ಆದರೆ ಏನಾಗುತ್ತೆ 3/5 ಹೋಲ್ ಸ್ಕ್ವೇರ್, 3/5 ಹೋಲ್ ಸ್ಕ್ವೇರ್ ಇಂಟು ಅಗೇನ್ ಇಂಟು ರೂಟ್ ಆಫ್ 1 ಮೈನಸ್ ವಾಟ್ ಈಸ್ ಸೈನ್ ಸ್ಕ್ವೇರ್ ಬಿ. ಸೈನ್ ಬಿ ಅಂದರೆ 8/17 ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳೋಣ, ಅಂದರೆ 8/17 ಹೋಲ್ ಸ್ಕ್ವೇರ್, 8/17 ಹೋಲ್ ಸ್ಕ್ವೇರ್ ಪ್ಲಸ್ 8 3s ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಂಟು ಫಾರ್ಮಲ್ಲಿದ್ದರೆ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ. 8 3s 24 ಡಿವೈಡೆಡ್ ಬೈ 17 5s ಎಷ್ಟಾಗುತ್ತೆ 65. 17 5s 65 ಸಾರಿ 85 ಆಗುತ್ತೆ. 17 5s 85 ಸಾರಿ 17 5s ಹೌ ಮಚ್ 85. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ದಿಸ್ ಈಕ್ವಲ್ಸ್ square root of 1 minus simplification 3 3s are 9 5 5s are 25 3 3s are 9 5 5s are 25. Next root of 1 minus 8 8s are 64. 17 square is 289. 17 square is how much 289 plus 24/85 24/85. ನೆಕ್ಸ್ಟ್ ಆಫ್ಟರ್ ದಿಸ್ ಸ್ಕ್ವೈರ್ ರೂಟ್ ಆಫ್ ಎಲ್ಸಿಯಮ್ ತೊಗೊಳ್ಳಿ. ಆ ರೂಟ್ ಒಳಗಡೆ ಏನೆಲ್ಲ ನಂಬರ್ಸ್ ಇದೆ ರೇಷಿಯೋ ಫಾರ್ಮಲ್ಲಿ ಅದಕ್ಕೆಲ್ಲ ಎಲ್ಸಿಯಮ್ ತೊಗೊಳ್ಳೋಣ. ಸೊ ಇಯರ್ 25 ಇಸ್ ದ ಎಲ್ಸಿಯಮ್. 25 into 1 25, 25 minus 9 is 16. Again root of 289 is the LCM. 289 into 1 is 289. 289 minus 64 is 225. 225 ಆಗುತ್ತೆ. ಅರ್ಥ ಆಗ್ತಿದೆಯಾ? ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ಪ್ಲಸ್ ನೆಕ್ಸ್ಟ್ 24/85 ಆ್ಯಸ್ ಇಟ್ ಈಸ್. ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. 289 into 1 is 289. 289 minus 64 is 225. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ದಿಸ್ ಎಲ್ ಎಚ್ ಎಸ್ ಆ್ಯಸ್ ಇಟ್ ಈಸ್ ಬರ್ತಾ ಇರುತ್ತೆ. ಕಾಸ್ ಆಫ್ ಎ ಮೈನಸ್ ಬಿ, ಕಾಸ್ ಆಫ್ ಎ ಮೈನಸ್ ಬಿ ಆ್ಯಸ್ ಇಟ್ ಈಸ್ ಇರುತ್ತೆ. ಸ್ಕ್ವೈರ್ ರೂಟ್ ಎರಡೂ ಕಡೆ ನ್ಯೂಮರೇಟರ್ಗೂ ಮತ್ತು ಡಿನಾಮಿನೇಟರ್ಗೆ ಎರಡೂ ಕಡೆ ಏನಾಗುತ್ತೆ ಸಪ್ರೇಟ್ ಆಗುತ್ತೆ. ರೂಟ್ 16 ಅಂದರೆ ಎಷ್ಟು 4. ರೂಟ್ 25 ಈಸ್ 5. ಬರ್ಕೋಬೋದಾ? ಸೊ ನೆಕ್ಸ್ಟ್ ಇಂಟು ರೂಟ್ 225 ಎಷ್ಟಾಗುತ್ತೆ ರೂಟ್ 225 ಹೌ ಮಚ್ ರೂಟ್ 225 ಈಸ್ 50. ಬರ್ಕೋಬೋದಾ? ರೂಟ್ 225 ಅಂತಂದರೆ 15 ಆಗುತ್ತೆ. 15 ಡಿವೈಡೆಡ್ ಬೈ ಸ್ಕ್ವೈರ್ ರೂಟ್ ಆಫ್ 289. ಸ್ಕ್ವೈರ್ ರೂಟ್ ಆಫ್ 289 ಅಂದರೆ ಎಷ್ಟಾಯಿತು 17 ಪ್ಲಸ್ 24/85. 24/85. ನೆಕ್ಸ್ಟ್ ಆಫ್ಟರ್ ದಿಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 15 4s ಎಷ್ಟಾಯಿತು 60. 15 4s 60 ಡಿವೈಡೆಡ್ ಬೈ 17 5s ಎಷ್ಟಾಗುತ್ತೆ 85. 17 5s 85 ಪ್ಲಸ್ 24/85. 24/85 ಬರ್ಕೋಬೋದಾ? ಸೊ ಎಲ್ ಎಚ್ ಎಸ್ ಏನಿದೆ ಕಾಸ್ ಆಫ್ ಎ ಮೈನಸ್ ಬಿ, ಕಾಸ್ ಆಫ್ ಎ ಮೈನಸ್ ಬಿ ಆ್ಯಸ್ ಇಟ್ ಈಸ್ ಇದೆ. ನೆಕ್ಸ್ಟ್ 60/85 ಪ್ಲಸ್ 24/85 ಇದೆ. ಗೊತ್ತಾಗ್ತಿದೆಯಾ? ಸೊ ಏನು ಮಾಡಬೇಕು ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ಈಸ್ ಹೌ ಮಚ್ ಎರಡೂ ಕಡೆ ಸೇಮ್ ಇರೋದ್ರಿಂದ 85 ಇಸ್ ದ ಎಲ್ ಸಿ ಎಮ್. ಎಲ್ ಸಿ ಎಮ್ 85 ಆಗುತ್ತೆ. ಎರಡು ನ್ಯೂಮರೇಟರ್ನ ಅಡಿಷನ್ ಮಾಡ್ತೀರಾ. 60 + 25 ಈಸ್ ಹೌ ಮಚ್ 60 70 84 ಆಗುತ್ತೆ. ಅರ್ಥ ಆಯ್ತಲ್ಲ? 60 + 24 ಈಸ್ 84 ಡಿವೈಡೆಡ್ ಬೈ 85. ಸೊ ವಿ ಆರ್ ಗೆಟಿಂಗ್ cos of a minus b. Cos of a minus b equals 84/85. Cos of a minus b equals 84/85. Cos goes to RHS. Cos ಏನಾಗುತ್ತೆ RHSಗೆ ಹೋದರೆ a minus b equals cos inverse of 84/85. 84/85 ಗೊತ್ತಾಗ್ತಿದೆಯಾ? ಸೊ ವಿ ಲೆಫ್ಟ್ ವಿತ್ a minus b. ವಾಟ್ ಈಸ್ a in the consideration part?
A is nothing but what? Sin inverse of 3 by 5 and B is nothing but what? Sin inverse of 18 by 17 as it is ಬರುತ್ತೆ. RHS ಅಲ್ಲಿ ಆಲ್ರೆಡಿ ಬಂದಿದೆ. ಸೊ ಸಾಕಾಗುತ್ತೆ ಸಿಂಪ್ಲಿಫಿಕೇಶನ್. A ವ್ಯಾಲ್ಯೂ ಎಷ್ಟಿದೆ ಬರ್ಕೊಳ್ಳಿ, B ವ್ಯಾಲ್ಯೂ ಎಷ್ಟಿದೆ ಬರ್ಕೊಳ್ಳಿ. ಫೈನಲ್ಗೆ ಕನ್ಕ್ಲೂಡ್ ಮಾಡಿ ಅದನ್ನು. ಸೈನ್ ಇನ್ವರ್ಸ್ ಆಫ್ 3 by 5 ಮೈನಸ್ ಸೈನ್ ಇನ್ವರ್ಸ್ ಆಫ್ 8 by 17 ಈಕ್ವಲ್ಸ್ RHS ಆಲ್ರೆಡಿ ಬಂದಿದೆ ಕಾಸ್ ಇನ್ವರ್ಸ್ ಆಫ್ 84 by 85. ಇದೆಲ್ಲ ಸೊ ಬೇಸಿಕ್ ಸಿಂಪ್ಲಿಫಿಕೇಷನ್ಸ್. LCM ಮಾಡೋಂಥದ್ದು, ರೂಟ್ ಕಾಮನ್ ರೂಟ್ನ ಸಪ್ರೇಟ್ ಮಾಡಿ ಸ್ಕ್ವೇರ್ ಫಾರ್ಮ್ಸು, ರೂಟ್ ಫಾರ್ಮ್ಸು ಇದಿಷ್ಟು ನೀವು ಸೊ ಬೇಸಿಕ್ಸಲ್ಲಿ ಓದಿದ್ದೀರಾ ಅಪ್ ಟು 10th ವರೆಗೂ. ಓಕೆ, ಸೊ ಅದನ್ನು ಅಪ್ಲೈ ಮಾಡ್ಕೊಂಡ್ರೆ ಇಟ್ಸ್ ವೆರಿ ಈಸಿ. ಓನ್ಲಿ ಥಿಂಗ್ ಈಸ್ ಏನು ಕನ್ಸಿಡರ್ ಮಾಡಬೇಕಾದ್ರೆ RHS ಅಲ್ಲಿ ಸಿಂಗಲ್ ರೇಷಿಯೋಸ್ ಇರುತ್ತಲ್ಲ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕಾಸ್ ಇದೆ, LHS ಅಲ್ಲಿ ಮೈನಸ್ ಇದೆ. ಸೊ ನೀವು ತೊಗೋಬೇಕಾದ ಫಾರ್ಮಲ್ ಯಾವುದು? ಕಾಸ್ ಆಫ್ A ಮೈನಸ್ ಬಿ. ಇಲ್ಲಿ ಪ್ಲಸ್ ಇತ್ತು ಅಂದರೆ ನೀವೇನು ತೊಗೊತಿದ್ರಿ? ಕಾಸ್ ಆಫ್ A ಪ್ಲಸ್ ಬಿ ತೊಗೊಂಡು ಫಾರ್ಮುಲಾ ಬರೆದು ಕನ್ವರ್ಟ್ ಮಾಡಬೇಕು. ಅದು ಮೇಯ್ನಾಗಿ ಇಲ್ಲಿ ಐಡೆಂಟಿಫೈ ಮಾಡಬೇಕಾಗಿರೋದು. ಏನು? ಸೈನ್ ಇನ್ವರ್ಸ್ ಆಫ್ 3 by 5 ಈಕ್ವಲ್ಸ್ A ತೊಗೊಂಡಿದ್ರಿ, ಸೈನ್ A ಅಂತಂದರೆ 3 by 5 ಆಗುತ್ತೆ. ಅಗೇನ್ ಸೈನ್ ಇನ್ವರ್ಸ್ ಆಫ್ 8 by 17 ಅಂತ ಅಂದರೆ B ತೊಗೊಂಡಿದ್ರಿ, ಸೈನ್ B ಅಂತಂದರೆ 8 by 17. ಇಲ್ಲಿ ಫಾರ್ಮುಲಾಗೆ ಬಂದಾಗ ಸೈನ್ A ಗೊತ್ತಿತ್ತು, ಸೈನ್ B ಗೊತ್ತಿತ್ತು, ಬಟ್ ಕಾಸ್ A ಕಾಸ್ B ಗೊತ್ತಿರಲಿಲ್ಲ. ಬೈ ಯೂಸಿಂಗ್ ದ ಐಡೆಂಟಿಟಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡಿಕೊಂಡು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಲ್ಲ, ಇಲ್ಲಿ ಆ್ಯಂಗಲ್ A ಇದ್ದರೆ ಆ್ಯಂಗಲ್ A ತೊಗೋಬೇಕು, B ಇದ್ದರೆ B ತೊಗೊತೀರಾ. ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ B ಆಗುತ್ತೆ. ಇಲ್ಲಿ B ಇತ್ತು ಆ್ಯಂಗಲ್ B ತಗೊಂಡಿದ್ದೀರಾ. ಕಾಸ್ನ ಸೈನಿಗೆ ಮಾಡಿದೆ, ಕಾಸ್ನ ಸೈನಿಗೆ ಕನ್ವರ್ಟ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡ್ರೆ ಇಟ್ಸ್ ವೆರಿ ಈಸಿ. ಸೊ ಈ ಕ್ವಶನ್ಸ್ನ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸ್ಟೆಪ್ಸ್ನ ನೀವು ಇನ್ನೂ ಕಮ್ಮಿ ಮಾಡ್ಕೋಬೇಕು, ಕಮ್ಮಿ ಮಾಡ್ಕೊಳಕ್ಕೆ ಕಲ್ತ್ಕೊಳ್ಳಿ. ಸೊ ಆದಷ್ಟು ಇಷ್ಟೊಂದು ಡೀಟೇಲಾಗಿ ಮಾಡೋದು ಬೇಕಿಲ್ಲ. ಸೊ ನೀವು ಫಾಸ್ಟಾಗಿ ಕಲ್ತ್ಕೊಂಡಾಗ ಸೊ ಕಮ್ಮಿ ಟೈಮಲ್ಲಿ ಸೊ ಪ್ರಾಬ್ಲಮ್ಸ್ನ ಈಸಿ ವೇಲಿ ಸಾಲ್ವ್ ಮಾಡ್ಬೋದು. ಓಕೆ, ಕ್ಲಿಯರ್ ಆಯಿತಾ? ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಹಿಯರ್ ದ ಗಿವನ್ ಪ್ರಾಬ್ಲಮ್ ಈಸ್ prove that cos inverse of 4 by 5 plus cos inverse of 12 by 13 equals cos inverse of 33 by 65. 33 by 65 ಅಂತ ಹೇಳಿ ಪ್ರೂವ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಅಬ್ಸರ್ವ್ ಮಾಡಿ, ಫುಲ್ ಕಂಪ್ಲೀಟ್ ದ ಗಿವನ್ ಪ್ರಾಬ್ಲಮ್ ಈಸ್ ಇನ್ ದ ಫಾರ್ಮ್ ಆಫ್ ಕಾಸ್ ಇನ್ವರ್ಸ್. ನಮಗೆ ಸೈನಿಗೆ ಏನು ಕನ್ವರ್ಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ಅಬ್ಸರ್ವ್ ಮಾಡಿ, ನಾನು ಆಲ್ರೆಡಿ ಹೇಳಿದ್ದೆ. ಸೊ ರೇಷಿಯೋ ಚೆಕ್ ಮಾಡಬೇಕು, LHS ಅಲ್ಲಿ ಪಾಸಿಟಿವ್ ಆರ್ ಎಲ್ಸ್ ನೆಗೆಟಿವ್ ಚೆಕ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಬೇಸ್ಡಾಗಿ ಸೊ ನೀವು ಫಾರ್ಮುಲಾ ಕಾಂಪೌಂಡ್ ಆ್ಯಂಗಲ್ನ ಬರೀತೀರ, ಸರಿನಾ? ಸೊ ಹಿಯರ್ ಐ ಆಮ್ ಕನ್ಸಿಡರಿಂಗ್ ದ LHS ಪಾರ್ಟ್, ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ 4 by 5 ಈಕ್ವಲ್ಸ್ A. ಬರ್ಕೋಬೋದಾ? ವಿಚ್ ಇಂಪ್ಲೈಸ್ ವಾಟ್ ಈಸ್ ಕಾಸ್ A. ಕಾಸ್ A is nothing but what? Now 4 by 5. After this, second part is cos inverse of 12 by 13 equals B, which implies cos B is nothing but what? Cos B is nothing but 12 by 13. Can you write like this? So next, after this, we have to prove cos inverse of 33 by 65. So we know that you already familiar with the formula cos of what? A. Here in the LHS part, here it is plus, we have to take plus cos of A plus B. What is cos of A plus B? Cos A cos B. Here plus is there, we have to take minus sin A and sin B. Sin A and sin B. Sin A and sin B. Okay, so next, what is cos A? Cos A is nothing but 4 by 5. Next, what about cos B? Cos B is nothing but 12 by 13, but we don't know sin A and sin B. So now we have to convert sin A and sin B in terms of cos. So how? By using the identity, that is 1 minus sin square. ಸೈನ್ ಎ ಇರೋದೇನು ಕನ್ವರ್ಟ್ ಮಾಡಬೇಕು? ಕಾಸ್ ಸ್ಕ್ವೇರ್ ಎ. ಸೊ ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಬಿ. ಬರ್ಕೋಬೋದಾ? ಸೈನ್ ಎ ಐ ಆಮ್ ಕನ್ವರ್ಟಿಂಗ್ ದಿ ಸೈನ್ ಎ ಇಂಟು ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಆ್ಯಂಡ್ ಸಿಮಿಲರ್ಲಿ ಸೈನ್ ಬಿ ಐ ಆಮ್ ಕನ್ವರ್ಟಿಂಗ್ ಸೈನ್ ಬಿ ಇಂಟು ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಬಿ. By using the identity, I am converting the sine into in terms of cos. Then the next step is we have to substitute the values of this cos A and
cos b. Already we have substitution the cos A and cos b. So for the simplification, LHS is as it is, that is cos of A minus b. LHS cos of A minus b in the RHS part. So we have to multiply these two, that is 12 fours are, what is 12 fours are? 12 fours are 48 divided by 13 fives, 13 fives are 65, 13 fives are 65 minus square root of 1 minus, what about cos square A? Cos A is nothing but 4 by 5, cos square is 4 by 5 whole square, 4 by 5 whole square into root of cos b. Cos b is nothing but what? 12 by 13. So 1 minus 12 by 13 whole square, 1 by 12 by 13, 1 minus 12 by 13 whole square. Okay, are you got it? So next further simplification, LHS as it is, that is 48 by 65 minus square root of 1 minus 4 fours are 16, 5 fives are 25 into, so next further simplification, root of 1 minus 12 12s are, what is 12 square? 12 12s are 224 divided by 13 square, 13 13s are 269, 13 13s are 269. Got it? Next further simplification, 48 by 65 minus root of 25 is the LCM. Here 25 is multiplying with 1, 25 minus 16 is how much? 9. LCM is 25. 9 divided by 25 into root of 269 is the LCM here. 269 minus 224. 269 minus 224 is 25. Can you write like this? 269 is the LCM. 269 into 1 is 269 minus 224 is 25. Next further simplification, 48 by 65 minus root 9 is 3, root 25 is 5 into root 9 is how much? 3 and root 25 is 5. Next root 25 is 5 divided by root 269. Root 269 is 13. Here 5 5 get cancelled. So next further simplification, or else we can write like this also. 5, I am not cancelling this 5. 5 na hage barkonತೀನಿ. Okay, further simplification, that is cos of A minus B. Cos of A minus B equals, cancel ಮಾಡ್ಕೊಂಡು ಕೂಡ LCM ಮಾಡ್ಕೋಬೋದು. So further simplification, 48 by 65 minus 5 3s are 15. 5 3s are 15. So next here 13 5s are 65. 13 5s are 65. Easy way ಅಲ್ಲಿ ಸಿಂಪ್ಲಿಫೈ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು, so here I am not cancelling this 5 and 5. If you are going to cancel this 5 and 5, we can take LCM 65 and 13. 65 and 13, what is the LCM? 65 is the LCM. So we can do like this also. Okay, further here 65 65, LCM is what? 65 is the LCM. Okay, so you are repeating now. So that 65 is the LCM. So next 48 minus 15. 48 minus 15 is 33. So here LHS is cos of A minus B. LHS is cos of A minus B equals 33 by 65. LHS A minus B as it is, I am taking this cos to RHS, it becomes, cos will becomes what? Cos inverse of 33 by 65. Cos inverse of 33 by 65. Cos inverse of 33 by 65. In the LHS part, what is A and what is B? In the consideration part, we have taken cos inverse of 4 by 5 equals A. Here cos A is nothing but 4 by 5. We have to write what is A. A is nothing but what? Cos inverse of 4 by 5. And B is nothing but what? Cos inverse of 12 by 13 equals B. So we have to write in the B part, we have to write cos inverse of 12 by 13. So like this way we can simplify easily. Next we shall move on to the next problem. That is prove that tan inverse of
63/16 equals sin inverse of 5/13 plus cos inverse of 3/5. ಅಬ್ಸರ್ವ್ ಮಾಡಿ. ಸೊ ಪ್ರೀವಿಯಸ್ ಎರಡು ಪ್ರಾಬ್ಲಮ್ಸು ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡಿ ಆರ್ ಎಚ್ ಎಸ್ನ ಪ್ರೂವ್ ಮಾಡಿದ್ವಿ. ಆರ್ ಎಚ್ ಎಸ್ ಏನಾಗ್ತಿತ್ತು, ಸೊ ಒಂದು ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ರೇಷಿಯೋ ಬರ್ತಿತ್ತು, ಅದಕ್ಕೆ ರಿಲೇಟೆಡ್ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೆ. ಓಕೆ, ಸೊ ಬಟ್ ಇಲ್ಲಿ ಎಲ್ ಎಚ್ ಎಸ್ ಏನಿದೆ, tan inverse of 63/16 ಇದೆ. ಬಟ್ ಇನ್ ಕೇಸ್ ಆಫ್ ಆರ್ ಎಚ್ ಎಸ್ it is in the form of sin inverse and cos inverse. By considering the RHS, we have to do the LHS part. Okay, so here, we have to convert sin inverse, cos inverse in terms of tan inverse. So I am considering the RHS. It says that is sin inverse of 5/13 equals ಏನಂತ ಕನ್ಸಿಡರ್ ಮಾಡೋಣ, E ಅಂತ ತಗೊಳ್ಳೋಣ. which implies what is sin A? Sin A is 5/13, and similarly cos inverse of 3/5 equals B, which implies what about cos B? Cos B is 3/5. So next we need to prove tan inverse of 63/16. So ಈ sin ಮತ್ತು cos ಎರಡು ರೇಷಿಯೋ ನಾನು in terms of tan ಕನ್ವರ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ, so we know that the compound angle tan of A minus B. What is tan of A minus B? Tan of A minus B is tan A minus tan B divided by 1 plus tan A into tan A. ಕಾಂಪೌಂಡ್ ಆಂಗಲ್ ಯೂಸ್ ಮಾಡ್ತಾರೆ. ಸೊ ಪ್ರೀವಿಯಸ್ ಎರಡು ಪ್ರಾಬ್ಲಮ್ cos of A plus B ಅಥವಾ cos of A minus B ಆ ಫಾರ್ಮಲ್ಲಿ ಕಾಂಪೌಂಡ್ ಆಂಗಲ್ ರಿಲೇಟೆಡ್ ನಾನು ತಗೊಂಡ್ಬಿಟ್ಟು ಪ್ರೂವ್ ಮಾಡಿದ್ದೆ. ಬಟ್ ಇಲ್ಲಿ tan of A minus B, tan of A plus B ಫಾರ್ಮುಲಾ ಏನಿದೆ, ಸೊ tan of A minus B ಅಲ್ವಾ, ಅಬ್ಸರ್ವ್ ಮಾಡಿ. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಸೊ ಇಲ್ಲಿ ಪ್ಲಸ್ ಇದ್ರೆ ಫಾರ್ಮುಲಾ ಏನು ತಗೋಬೇಕು, ಪ್ಲಸ್ ತಗೋಬೇಕು. ಅರ್ಥಾಗ್ತಿದೆಯಾ? ಸೊ ಆಲ್ರೆಡಿ ಫಾರ್ಮುಲಾ ಚೇಂಜ್ ಆಗುತ್ತೆ. tan of A plus B, ವಾಟ್ ಇಸ್ tan of A plus B? tan A plus tan B divided by tan A plus tan B divided by 1 minus tan A into tan. ಹೌದಾ? ಫಾರ್ಮುಲಾ ಗೊತ್ತಾಗಿದೆಯಾ? ಸೊ ಈಗ ನಮಗೆ ಕೊಡಬೇಕು tan A ವ್ಯಾಲ್ಯೂ ಬೇಕು, tan B ವ್ಯಾಲ್ಯೂ ಬೇಕು. ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಓಕೆ, ಸೊ ಹಿಯರ್ we know that sin A is 5/13. It is opposite by hypotenuse. ಅದನ್ನ tan ಕನ್ವರ್ಟ್ ಮಾಡ್ತಾರೆ. ಓಕೆ, ಸೊ by using the Pythagoras, that is A, B and C, this will be theta, this will be opposite, this will be hypotenuse, and this will be adjacent. Okay, so what is hypotenuse? Hypotenuse is 13. What is opposite? Opposite is 5. We need to find what? BC. By using the Pythagoras theorem, that is AC square equals AB square plus BC square. What is AC square? AC square is 13 square. 13 square equals, what about AB square? 5 square. BC square ಗೊತ್ತಿದೆ. ಹೌದಾ? 13 square is 169, 5 square is 25. LHS ತಗೊಂಡ್ತೀನಿ. ಸೊ ಒಂದು ಈ ಥರ ಬರ್ಬೋದಾ? ಅಬ್ಸರ್ವ್ ಮಾಡಿ. BC equals root of 169 minus 25. ಸೊ ಅಲ್ಲಿಗೆ ಎಷ್ಟಾಗುತ್ತೆ? root 144. root 144 ಅಂತಂದ್ರೆ what is the square root of 144? 12. ಸೊ BC ವ್ಯಾಲ್ಯೂ ಎಷ್ಟು ಬರುತ್ತೆ? ಸೊ ನಮಗೆ 12 ವ್ಯಾಲ್ಯೂ ಬರುತ್ತೆ. ಸೊ adjacent is 12. adjacent ವ್ಯಾಲ್ಯೂ ಎಷ್ಟು ಬರುತ್ತೆ? 12 ಬರುತ್ತೆ. ಇದಕ್ಕೆ tan ಡಿಫೈನ್ ಮಾಡಿ. ಸೊ ದಟ್ ಈಸ್ tan A is nothing but opposite by adjacent. What is opposite? Opposite is nothing but 5. Adjacent is 12. So 5/12 ಅಂತ ಬರುತ್ತೆ. ಅರ್ಥ ಆಗಿದೆಯಾ? ಸೊ ಈಗ sin A ಇದು ನಾನು ಕನ್ವರ್ಟ್ ಮಾಡಿದ್ದೀನಿ ಅದಕ್ಕೆ tan A by using the Pythagoras theorem form. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ cos B ಇದೆ. ನೆಕ್ಸ್ಟ್ ಯಾವುದು ಕನ್ವರ್ಟ್ ಆಗಬೇಕು? tan B ಆಗಬೇಕು. ಸೊ cos B is adjacent by hypotenuse. Pythagoras theorem use ಮಾಡ್ತಾರೆ. Okay, so listen, here I am taking a right angle triangle. So A, B, C, this will be theta, opposite,
hypotenuse and this will be adjacent. Okay, so next here, what is cos b? Cos b is 3 over 5. Adjacent is how much? 3 and hypotenuse is how much? 5. So mention one. So adjacent and ratio 3 and hypotenuse is 5. Again, by using the Pythagoras theorem, we can find out the value of what? Opposite. That is AB side na value na find out ಮಾಡಬಹುದು. So Pythagoras theorem na ಬರ್ಕೊಂತೀನಿ. So AC square equals AB square plus BC square. What is AC square? Next, by using the Pythagoras theorem, that is AC square equals AB square plus BC square. So here, so what is AC square? 5 square. What is AB square? We don't know. And BC square is 3 square. 5 square is 25 minus 3 square ಎಷ್ಟಾಗುತ್ತೆ? 9 ಆಗುತ್ತೆ. So equals AB square. So square root of AB equals square root of 16. 25 minus 9 is 16. Root 16 is 4. So AB value is how much? 4. So AB is 4. So opposite ಎಷ್ಟು ಸಿಕ್ತು ನಮಗೆ? So 4 ಸಿಕ್ಕಿದೆ. ಅರ್ಥ ಆಯ್ತಲ್ಲ? ಸೊ ಈಗ ನಮಗೆ ಟ್ಯಾನ್ ಎ ಸಿಕ್ಕಿದೆ, ಟ್ಯಾನ್ ಬಿ ಫೈಂಡ್ ಔಟ್ ಮಾಡ್ಕೋಬೇಕು ಕಾಸ್ ಬಿ ಇಂದ. ದಟ್ ಈಸ್ ಟ್ಯಾನ್ ಬಿ ಈಸ್ ನಥಿಂಗ್ ಬಟ್ ಆಪೋಸಿಟ್ ಬೈ ಅಡ್ಜಸೆಂಟ್ ಫಾರ್ ದಿಸ್ ಟ್ರಯಾಂಗಲ್. ವಾಟ್ ಈಸ್ ಅಪೋಸಿಟ್? 4. ಅಡ್ಜಸೆಂಟ್ ಈಸ್ 3. ಬರ್ಕೋಬೋದಾ? ಆಪೋಸಿಟ್ ವ್ಯಾಲ್ಯೂ ಮತ್ತು ಅಡ್ಜಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಸೊ ಟ್ಯಾನ್ ಬಿ ವ್ಯಾಲ್ಯೂ ಸಿಕ್ಕಿದೆ. ಸೊ ಟ್ಯಾನ್ ಎ ಗೊತ್ತಾಗಿದೆ, ಟ್ಯಾನ್ ಬಿ ಗೊತ್ತಾಗಿದೆ. ಫಾರ್ಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫಿಕೇಷನ್ ಎಲ್ ಸಿ ಎಮ್ ಎಲ್ಲ ತೊಗೊಂಡು ಸಿಂಪ್ಲಿಫೈ ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ಈಸಿ ಟು ಫೈಂಡ್ ಔಟ್ ದ ಎಲ್ ಎಚ್ ಎಸ್ ಪಾರ್ಟ್. ನೋಡೋಣ. ಸೊ ದಟ್ ಈಸ್ ಟ್ಯಾನ್ ಆಫ್ ಎ ಪ್ಲಸ್ ಬಿ ಈಕ್ವಲ್ಸ್ ವಾಟ್ ಈಸ್ ಟ್ಯಾನ್ ಎ? ಟ್ಯಾನ್ ಎ ಈಸ್ ಹೌ ಮಚ್? 5/12. ವಾಟ್ ಈಸ್ ಟ್ಯಾನ್ ಬಿ? 4/3 divided by 1 minus again tan A is 5/12 into what is tan B? 4/3. ಬರ್ಕೋಬೋದಲ್ಲ? ಸೊ ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡ್ಕೊತೀನಿ ಮುಂದೆ, ಅಬ್ಸರ್ವ್ ಮಾಡಿ. ಸೊ 12 ಮತ್ತು 3 ವಾಟ್ ಈಸ್ ದ ಎಲ್ ಸಿ ಎಮ್? ಸೊ ಇಯರ್ ದ ಎಲ್ ಸಿ ಎಮ್ ಈಸ್ 12 ಮತ್ತು 3ಗೆ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡ್ಕೊತೀರಾ? ಸೊ ಎಷ್ಟು ಬರ್ಬೋದು? 4 ಬರುತ್ತೆ ಮತ್ತು 1. ಅಗೇನ್ 12 ಇಸ್ ದ ಎಲ್ ಸಿ ಎಮ್. ಸಿ ಇಯರ್ 12 ಇಸ್ ದ ಎಲ್ ಸಿ ಎಮ್. ಸೊ 12 ಆಲ್ರೆಡಿ ಇದೆ, ಸೊ ನಥಿಂಗ್ 5. ಸೊ 3 12 ಆಗಬೇಕಂದ್ರೆ 4ಇಂದ ಮಲ್ಟಿಪ್ಲೈ ಮಾಡ್ತೀರಾ. 4 4s 16. ಸೊ ಡಿವೈಡೆಡ್ ಬೈ 1 ಮೈನಸ್ 5 4s 20 ಡಿವೈಡೆಡ್ ಬೈ 12 3s 36. ಬರ್ಕೋಬೋದಲ್ಲ? ಸೊ ನೆಕ್ಸ್ಟ್ ನೋಡಿ, ಈ ನ್ಯೂಮರೇಟರಲ್ಲಿ 2 ಪಾರ್ಟ್ ಇದೆ, ಡಿನಾಮಿನೇಟರಲ್ಲಿ 2 ಪಾರ್ಟ್ ಇದೆ. ಅರ್ಥ ಆಗ್ತಿದೆಯಾ? ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡಿಕೊಂಡ್ರೆ ಸೊ ವಿಚ್ ಇಂಪ್ಲೈಸ್ 16 + 5 is 21. 21/12 divided by ಇದು ಎಲ್ ಸಿ ಎಮ್ ತೊಗೊಳ್ಳೋಣ. ಸೊ ಇಯರ್ 36 is the LCM. 36 into 1 is 36. 36 minus 20 is 16. ಇದು ಎಷ್ಟಾಗುತ್ತೆ? 16 divided by 36. ಬರ್ಕೋಬೋದಲ್ಲ? 16 divided by 36. Next further simplification which implies 21 into 36 divided by 12 into 16. 12 into 16. ಸೊ ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ? ಕ್ಯಾನ್ಸಲ್ ಮಾಡಿ. ಸೊ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಬರುತ್ತೆ, ಹೆಂಗೆ ಚೆಕ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ 12 1s 12 2s 26. 12 1s 12, 12 2s 26, 12 3s 36. ಓಕೆ, 12 1s 12, 12 3s 36. ನಮಗಲ್ಲಿ 36 ಇದೆ, 2 ಅಲ್ಲಿ ಹೋಗಲ್ಲ. 12 1s 12 2s 12 3s 36 ಹೋಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 21 into 3 is how much? 3 1s 3, 3 2s 6, 63 ಬರುತ್ತೆ. ಓಕೆ, ಕ್ಯಾನ್ಸಲೇಷನ್ ಮಾಡೋಕ್ಕೆ ಗೊತ್ತಾಯ್ತಲ್ಲ? 12 3s ಹೋಗುತ್ತೆ. 21 into 3 is 63. So finally we are getting tan of a plus b. Tan of a plus b is 63 by remaining is 16. Remaining is how much? 16. So next ಇಲ್ಲಿ tan inverse ಬೇಕು. ಸೊ ಹಾಗಾಗಿ a plus b LHS ಇಟ್ಕೊಳ್ಳಿ. a plus b ನ LHS ಇಟ್ಕೊಂಡ್ರೆ tan goes to right side, that is tan inverse of how much? 63 by 16. 63 by 16. So in the LHS part, what is A and what is B? So A is nothing but sin inverse of 5 by 13
ಆ್ಯಂಡ್ ಬಿ ಈಸ್ ನಥಿಂಗ್ ಬಟ್ ಕಾಸ್ ಇನ್ವರ್ಸ್ ಆಫ್ 3/5. ಅದು ರಿವರ್ಸ್ ಮಾಡ್ಕೋಬೋದು. ಆರ್ ಎಚ್ ಎಸ್ ಅಂತ ಕನ್ಸಿಡರ್ ಮಾಡಿದ್ದೆ, ಅಲ್ಲಿ ಎಲ್ ಎಚ್ ಎಸ್ ಬಂದಿದೆ, ರಿವರ್ಸ್ ಮಾಡ್ಕೊಳ್ಳಿ ಅದೇ ಬರುತ್ತೆ ಈ ಸಮಸ್ಯೆ. ಸೊ ಎಲ್ ಎಚ್ ಎಸ್ ಪಾರ್ಟು ಟ್ಯಾನ್ ಇನ್ವರ್ಸ್ ಆಫ್ 63/16 ಬರುತ್ತೆ, ಬಟ್ ಅಲ್ಲಿ ಆರ್ ಎಚ್ ಎಸ್ ಅಲ್ಲಿ ಬರುತ್ತೆ ಟ್ಯಾನ್ ಇನ್ವರ್ಸ್ ಆಫ್ 63/16. ಸಿಂಪಲ್. ಸೊ ಬೈ ಯೂಸಿಂಗ್ ದ ಕಾಂಪೌಂಡ್ ಆ್ಯಂಗಲ್, ಸೊ ವಿ ಆರ್ ಗೋಯಿಂಗ್ ಟು ಎವಾಲ್ಯೂಯೇಟ್ ದಿಸ್. ಸೊ ಮೇನ್ ಥಿಂಗ್ ಈಸ್ ಇಲ್ಲಿ ಪ್ಲಸ್ ನೋಡಬೇಕು, ಮತ್ತು ಟ್ಯಾನ್ ಫಾರ್ಮುಲಾ ಕಾಂಪೌಂಡ್ ಆ್ಯಂಗಲ್ ಯಾವುದು, ಟ್ಯಾನ್ ಆಫ್ ಎ ಪ್ಲಸ್ ಬಿ ಅಂತಂದರೆ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ. ಟ್ಯಾನ್ ಎ ನಮಗೆ ಗೊತ್ತಿಲ್ಲ, ಬಟ್ ಸೈನ್ ಎ ವ್ಯಾಲ್ಯೂ ಗೊತ್ತಿತ್ತು. ಆ ಸೈನ್ನ ಇನ್ ಟರ್ಮ್ಸ್ ಆಫ್ ಟ್ಯಾನಿಗೆ ಕನ್ವರ್ಟ್ ಮಾಡಿಕೊಂಡೆ. ಟ್ಯಾನ್ ಬಿ ವ್ಯಾಲ್ಯೂ ಕೂಡ ನಮಗೆ ಗೊತ್ತಿರಲಿಲ್ಲ, ಸೊ ಕಾಸ್ ಬಿ ವ್ಯಾಲ್ಯೂ ಗೊತ್ತಿತ್ತು. ಆ ಕಾಸ್ನ ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್, ಎರಡೂ ಅಷ್ಟೇ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಬಿಟ್ಟು, ಸೊ ವಿ ಆರ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ವಾಟ್, ಟ್ಯಾನ್ ಬಿ. ಸೊ ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡ್ರೆ ಕ್ಯಾನ್ಸಲ್ ಆಗೋಂಥದ್ದು ನಂಬರ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಗೆಟ್ ದ ರಿಸಲ್ಟ್. ಎನಿ ಡೌಟ್ಸ್? ಸೊ ಡೌಟ್ ಇದ್ದರೆ ಟೆಕ್ಸ್ಟ್ ಮಾಡಿ. ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ prove that tan inverse of root x equals 1/2 cos inverse of 1 minus x divided by 1 plus x. ಸೊ ಭಾಳ ಸಿಂಪಲ್ ಇದು, ಸ್ಮಾಲ್ ಟ್ರಿಕ್ ನೀವು ಯೂಸ್ ಮಾಡ್ಕೋಬೇಕು ಅಷ್ಟೇ ಇಲ್ಲಿ. ಸೊ ಎಲ್ ಎಚ್ ಎಸ್ ಬಂದು ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಇದೆ, ಆರ್ ಎಚ್ ಎಸ್ ಬಂದು 1/2 ಕಾಸ್ ಇನ್ವರ್ಸ್ ಆಫ್ 1 minus x by 1 plus x. ಸೊ ಇದು ಭಾಳ ಸುಲಭ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಏನಂತಂದರೆ, ಸೊ ನಾವು ಮಾಡೋಂಥ ಅಬ್ಸರ್ವೇಷನ್ಸ್, ಸೊ ಕೇರ್ಫುಲ್ ಅಬ್ಸರ್ವೇಷನ್ಸಲ್ಲಿ ಸೊ ನಮಗೆ ಸೊಲ್ಯೂಷನ್ಸ್ಗಳು ಸಿಕ್ಬಿಡುತ್ತೆ. ಸೊ ಯಾವ ರೀತಿ ಅಂತ ಅಂದರೆ, ಸೊ ರಿಲೇಟೆಡ್ ಆಗಿರುತ್ತೆ. ಐದರ್ ಫಾರ್ ಸಬ್ ಮಲ್ಟಿಪಲ್ಸ್ ಫಾರ್ಮುಲಾ ರಿಲೇಟೆಡ್ ಆಗಿರ್ಬೋದು, ಫಾರ್ ಕಾಂಪೌಂಡ್ ಆ್ಯಂಗಲ್ಸ್ ಫಾರ್ಮುಲಾ ರಿಲೇಟೆಡ್ ಆಗಿರ್ಬೋದು, ಆರ್ ಎಲ್ಸ್ ಈಗೇನು ಕಲ್ತ್ರಿ ಪ್ರಾಪರ್ಟೀಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಪ್ರಾಪರ್ಟೀಸ್, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಆ ಥರದ್ದಾಗಿರ್ಬೋದು. ಮತ್ತು 2 tan inverse of x equals sin inverse of 2x divided by 1 plus x square ಆಗಿರ್ಬೋದು. ಸೊ ಕಾಸ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್ ಈ ಥರದ್ದೆಲ್ಲ ನಾವು ಮಾಡೋಂಥ ಅಬ್ಸರ್ವೇಷನ್ಸಲ್ಲೇ ನಮಗೆ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ಗಳು ಸಿಕ್ಬಿಡುತ್ತೆ. ಸೊ ಈಗ ಆರ್ ಎಚ್ ಎಸ್ ನೋಡಿದ್ರೆ 1/2 ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಹಾಗೆ ಇರಲಿ, ಅದು ಮಲ್ಟಿಪಲ್ ಫಾರ್ಮು. ಕಾಸ್ ಇನ್ವರ್ಸ್ ಆಫ್ 1 minus x by 1 plus x ಥರ ಇದೆ ಅಲ್ವಾ. ಕಾಸ್ ಇನ್ವರ್ಸ್ ಹಾಗೆ ಇರಲಿ. ಈ ಫಾರ್ಮುಲಾ ಬಂದು 1 minus tan square theta by 1 plus tan square theta ಅಂತಂದರೆ cos 2 theta. 1 minus tan square theta by 1 plus tan square theta ಅಂತಂದರೆ cos 2 theta. ಫಾರ್ಮುಲಾ ಗೊತ್ತಿದೆಯಲ್ಲ. ಸೊ ವಿ ನೋ ದಟ್ ಈಸ್ ವಾಟ್ ಈಸ್ cos 2 theta. 1 minus tan square theta by 1 plus tan square theta ಅಂತ ಫಾರ್ಮುಲಾ ಗೊತ್ತಿದೆ. ಎಕ್ಸ್ಟ್ರಾಕ್ಕೆ tan square theta ಕೊಟ್ಟರೆ ನಮಗೆ ಈ ಫಾರ್ಮುಲಾ ಅರೈಸ್ ಆಗುತ್ತೆ. ಸೊ ಕಾಸ್ 2 theta ಬಂದುಬಿಡುತ್ತೆ. ಇಲ್ಲಿ ಕಾಸು ಕನ್ಸಿಡರ್ ಕ್ಯಾನ್ಸಲ್ ಆಗುತ್ತೆ, 2 theta ಬರುತ್ತೆ, 2 ಕ್ಯಾನ್ಸಲ್ ಥೀಟಾ ಉಳ್ಕೊಳುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈಗ ಎಕ್ಸಿಗೆ ಏನು ಕೊಡಬೇಕು, ಇದು ಈ ಫಾರ್ಮುಲಾ ನೋಡ್ಕೊಂಡ್ರೆ. ಸೊ ಇಯರ್ ಐ ಆಮ್ ಟೇಕ್ ಬೈ ಕನ್ಸಿಡರಿಂಗ್ ದ ಆರ್ ಎಚ್ ಎಸ್, ಐ ಆಮ್ ಗಿವಿಂಗ್ ಎ ವ್ಯಾಲ್ಯೂ x equals tan square theta to RHS. ಓಕೆ, ಸೊ ವಿಚ್ ಇಂಪ್ಲೈಸ್ ರೂಟ್ ಎಕ್ಸ್ ಆಗುತ್ತೆ. ಎಲ್ ಎಚ್ ಎಸ್ ಏನಾಗುತ್ತೆ, ಸ್ಕ್ವೇರ್ ಗೋಸ್ ಟು ಎಲ್ ಎಚ್ ಎಸ್, ರೂಟ್ ಎಕ್ಸ್ ಟ್ಯಾನ್ ಥೀಟಾ, ರೂಟ್ ಎಕ್ಸ್ ಈಕ್ವಲ್ಸ್ ಟ್ಯಾನ್ ಥೀಟಾ. ಥೀಟಾ ಹೇಳ್ಬೋದಾ? ವಾಟ್ ಈಸ್ ಥೀಟಾ? ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್. ಥೀಟಾ ಈಕ್ವಲ್ಸ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್. ಬರ್ಕೋಬೋದಾ? ಎಕ್ಸ್ ಜಾಗಕ್ಕೆ ನಾನೇನು ಕೊಟ್ಟಿದ್ದೀನಿ, ಟ್ಯಾನ್ ಸ್ಕ್ವೇರ್ ಥೀಟಾ ಕೊಟ್ಟಿದ್ದೀನಿ. ಥೀಟಾ ಈಕ್ವಲ್ಸ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಆಗುತ್ತೆ. ಆರ್ ಎಚ್ ಎಸ್ಸಿಗೆ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಸೊ ವಿಚ್ ಇಂಪ್ಲೈಸ್ 1/2 ಕಾಸ್ ಇನ್ವರ್ಸ್ ಆಫ್ 1 minus what is x? X is nothing but what? Tan square theta divided by 1 plus again x is tan square theta. So here the formula arises, that is 1 minus tan square theta by 1 plus tan square theta is cos 2 theta. So ಅಂದರೆ ಏನು ಮಾಡ್ಕೋಬೋದು, ಸೊ 1/2 ಕಾಸ್ ಇನ್ವರ್ಸ್ ಆಫ್ ಕಾಸ್ 2 theta. ಅರ್ಥ ಆಗ್ತಿದೆಯಾ? ಸೊ ಹಿಯರ್ ದ ಕಾಸ್ ಇನ್ವರ್ಸ್ ಕಾಸ್ get cancel, the remaining is 1/2 into 2 theta. 2 get cancel. What is theta? Finally we come across theta. What is theta? Theta is nothing but tan inverse of root x. Tan inverse of root x. So this will be the LHS. We can prove easily. ಏನು, ಸೊ ಆರ್ ಎಚ್ ಎಸ್ ಕನ್ಸಿಡರ್ ಮಾಡಿ ಎಕ್ಸ್ ಪ್ಲೇಸಿಗೆ ಏನು ಕೊಟ್ಟಿದ್ದೀನಿ, ಟ್ಯಾನ್ ಸ್ಕ್ವೇರ್ ಥೀಟಾ ಕೊಟ್ಟಿದ್ದೀನಿ. ಥೀಟಾ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಮಲ್ಟಿಪಲ್ ಫಾರ್ಮುಲಾ ಕಾಸ್ 2 theta. ಸೊ ಈಸಿಯಾಗಿ ಅರೈಸ್ ಆಯಿತು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್. ಅರ್ಥ ಆಗಿದೆಯಾ?